Every time I wanna see my girl. ಒಂದ್ ಸ್ವಲ್ಪ ಬೆಂಕಿನ ಅಬ್ಬಬ್ಬ ಬಾರಿನ ಸೆಕೆಂಡ್. ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾನು ಗಣೇಶ್ ಮೂವಿ ಸಾಂಗು ವಿಡಿಯೋನ ಎಡಿಟಿಂಗ್ ಮಾಡಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಫೋಟೋನ ಯಾವ ಥರ ಸೆಟ್ ಮಾಡೋಂತ ಹೇಳ್ಕೊಡ್ತೀನಿ. ಹೇಳ್ಕೊಡೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ ನಿಮಗೆ. ನೀವು ಎಫೆಕ್ಟು ಫುಲ್ ಇಂಪೋರ್ಟು ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ಪಿಗೆ ಶೇರ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಅಂತ ಬರುತ್ತೆ. ಡೈರೆಕ್ಟ್ ಅಲರ್ಟ್ ಮೋಷನ್ಗೆ ಹೋಗುತ್ತೆ. ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಅಲರ್ಟ್ ಮೋಷನ್ ಇಂಪೋರ್ಟ್ ಅಂತ ಬರುತ್ತೆ. ಅಲ್ಲಿ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ. ಅಲರ್ಟ್ ಮೋಷನ್ ಆ್ಯಪೇ ಓಪನ್ ಆಗಿರುತ್ತೆ. ನಾನೀಗ ಓಪನ್ ಮಾಡ್ಕೋತೀನಿ. ಓಪನ್ ಮಾಡ್ಕೊಂಡು ಆದಮೇಲೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಥರ ಬರ್ತಿದೆ. ಇದನ್ನು ಹೇಗಪ್ಪ ಸೆಟ್ ಮಾಡೋದು ಅಂದರೆ ನಾನು ಒಂದೇ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಸಿಂಪಲಾಗಿ ನಿಮಗೆ. ಈ ಫುಲ್ ಸ್ಕ್ರೀನಲ್ಲಿ ಏನಿದೆಯೋ ಸೇಮ್ ನಾನು ಅದೇ ಥರ ನಿಮಗೂ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಇದೇ ಥರ ಬರುತ್ತೆ. ಸಿಂಪಲ್ ಗೈಸ್. ನೀವು ಏನು ಮಾಡಬೇಕು ಅಂದರೆ ಈ ಕೆಳಗೆ ಕಾಣ್ತಿರೋದು ಒಂದು ಇಮೇಜ್ ಮೇಲೆ ಈ ಥರ ಕ್ಲಿಕ್ ಮಾಡಿ, ಕಲರ್ ಫಿಲ್ ಇದೆಯಲ್ಲ ಈ ಕಲರ್ ಫಿಲ್ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಒಂದು ಇಮೇಜ್ ಯಾವುದೋ ಒಂದು ಇಮೇಜು ನಿಮ್ಮದಾಗಿರ್ಬೋದು ಯಾರ್ದಾರು ಆಗಿರ್ಬೋದು ಆ ಇಮೇಜನ್ನು ಸೆಟ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಈ ಪ್ಲಸ್ ಐಕನ್ ಮೇಲೆ ಇದು ಬೇಡ, ಇದು ಕ್ಲಿಕ್ ಮಾಡು. ಈ ಪ್ಲಸ್ ಐಕನ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ನಿಮಗೊಂಥರ ಈ ಥರ ಇಮೇಜ್ ಬರುತ್ತೆ. ನೀವು ಹೆಂಗೆ ಬೇಕಾದರೂ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡ್ಕೊಂಡು ಸೇಮ್ ಅದೇ ಥರ ನೆಕ್ಸ್ಟ್ ಇಮೇಜು ಅದೇ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ, ಪ್ಲಸ್ ಐಕನ್ ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇಷ್ಟೇ ಗೈಸ್, ಸಿಂಪಲ್ ಟಿಪ್ಸು. ಇದೇ ಥರ ಎಲ್ಲ ಇಮೇಜ್ಗೂ ಅದೇ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಅದೇ ಥರ ಹೋಗಿ ಫುಲ್ ಸಿಂಪಲ್ಲಾಗಿ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಇಂಪೋರ್ಟ್ ಪ್ಯಾಕೇಜ್ ಇದೇ ಥರ ನಿಮಗೂ ಅಲರ್ಟ್ ಮೋಷನಲ್ಲಿ ಓಪನ್ ಆಗುತ್ತೆ. ಇದೆಲ್ಲ ಆದಮೇಲೆ ಎಕ್ಸ್ಪೋರ್ಟ್ ಹೇಗೆ ಮಾಡೋದು ಅಂದರೆ ಮೇಲ್ಗಡೆ ಯಾರು ಮಾರ್ಕ್ ಇದೆಯಲ್ಲ ಈ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ. ಎಕ್ಸ್ಪೋರ್ಟ್ ಮಾಡಿದ್ರೆ ನಿಮಗೆ ಬರೀ 2 ಮಿನಿಟ್ಸಲ್ಲಿ ನಿಮಗೊಂದು ವೀಡಿಯೋನ ಡೌನ್ಲೋಡ್ ಆಗುತ್ತೆ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗ್ತೀನಿ.